ವರಾಹಿ ಅಣೆಕಟ್ಟು ನಾಡಿಗೆ ಬೆಳಕು ಕೊಡುವ, ನೀರು ಕೊಡುವ ಯೋಜನೆಯಾದರೂ ಅದರಿಂದಲೇ ಮುಳುಗಡೆಯಾಗಿ ಬೆಳಕು ಕಳೆದುಕೊಂಡವರ ರೋದನೆ ಅರಣ್ಯರೋದನವೇ. ಮುಂಡು ಮರಗಳು, ತುಂಡು ಗೋಡೆಗಳು, ನೆಲಗಟ್ಟುಗಳು, ಬಾವಿಗಳು. ಹಿಂದೆ ನೂರಾರು ಜನ ಬದುಕು ಕಂಡುಕೊಂಡ ಸ್ಥಳ ಇದೆ ಏನು ಅನ್ನಿಸುವಷ್ಟು ಅಚ್ಚರಿಯಾಗದೇ ಇರದು. ಸರಿಸುಮಾರು 3 ದಶಕಗಳೇ ಸಂದವು. ಆದರೆ ರಸ್ತೆ ಇನ್ನೂ ರಸ್ತೆಯಾಗಿಯೇ ಇದೆ. ಮನೆಯ ಜಗುಳಿ, ಮಣ್ಣಿನ ಗೋಡೆ, ಬಾವಿ ನೀರಿನಲ್ಲಿ ಮುಳುಗಿ ತೇಲುತ್ತಿದ್ದರೂ ತನ್ನ ಅಸ್ತಿತ್ವವನ್ನು ತೋರಿಸುವಂತೆ ಇನ್ನೂ ಮೌನವಾಗಿಯೇ ಇದೆ. ಆದರೆ ಜನರಿಲ್ಲ, ಜೀವರಾಶಿಗಳೂ ಇಲ್ಲ. ಸಾಕಿದ ದನ, ಕರು, ನಾಯಿ, ಬೆಕ್ಕುಗಳಿಲ್ಲ. ಇರುವೆ, ಗೆದ್ದಲು, ಹಾವು, ಚೇಳು, ಹಂದಿ, ಏಡಿ, ಕಪ್ಪೆ, ಮೀನು, ಕೊನೆಗೆ ಹಾರುವ ಹಕ್ಕಿಗಳೂ ಇಲ್ಲ. ಜಲವಿಲ್ಲದ ಬೇಸಿಗೆಯಲ್ಲಿ ಬರಿದಾದ ಭೂಮಿ ಕಾಣುತ್ತಿದ್ದರೂ ಏನೆಂದರೂ ಏನೂ ಇಲ್ಲದ ನಿರ್ಜನ ನೀರುವ ಪ್ರದೇಶ. ಭೂಮಿಯಿದೆ, ಜೀವಿಗಳಿಲ್ಲ. ಜಲವಿದೆ, ನೆಲವಿದೆ, ಆದರೆ ಜೀವವಿಲ್ಲದ ಮಣ್ಣಿದೆ. ಜೀವಿಗಳಿಲ್ಲದ ಭೂತಾಯಿ ಬಂಜೆಯ ರೀತಿ ಬರಿದಾಗಿ ಕಾಣುವುದು. ಕಣ್ಣು ಹಾಯಿಸಿದಷ್ಟು ದೂರ ಕಾಣುವುದು ಮರಗಳ ಮುಂಡು, ಗೋಡೆ ಇಲ್ಲದ ಮನೆಗಳ ನೆಲಗಟ್ಟು, ಗದ್ದೆ ಇದ್ದರೂ ಬೆಳೆಗಳಿಲ್ಲದ ತಾಣ, ಹುತ್ತವಿದ್ದರೂ ಹಾವು ಗೆದ್ದಲುಗಳಿಲ್ಲ. ಮನೆಯ ಜಗುಳಿ ಇದ್ದರೂ ಮನೆಗಳೇ ಇಲ್ಲ. ಜಮೀನಿನ ಸುತ್ತ ಕಲ್ಲಿನ ತಡೆ ಗೋಡೆಗಳಿದ್ದರೂ ಮನೆಯೇ ಇಲ್ಲ, ಗಿಡಗಳೂ ಇಲ್ಲ. ರಸ್ತೆ ಇದ್ದರೂ ಓಡಾಡುವ ಜನರೇ ಇಲ್ಲ. ಗುಡಿ ಇಲ್ಲದ ದೇವರಿದ್ದರೂ ಆರಾಧಿಸುವವರೇ ಇಲ್ಲ. ಹೀಗೆ ಹೇಳಲು ಹೋದರೆ ಒಂದೇ ಎರಡೇ ಬರಡು, ಕೇವಲ ಬರಡು ಭೂಮಿ. ವರಾಹಿ ಅಣೆಕಟ್ಟಿನ ಹಿನ್ನೀರಿನ ಭೂಮಿಯ ಕಥೆ ವ್ಯಥೆಯಿದು. ಮನುಷ್ಯ ಮನಸ್ಸು ಮಾಡಿದರೆ ಭೂಮಿಯನ್ನು ಹೇಗೆ ಬಗೆಯಬಹುದೆಂಬುದಕ್ಕೆ, ಹೇಗೆ ನಿರ್ಜನ ಮಾಡಲು ಸಾಧ್ಯವೆಂಬುದನ್ನು ವರಾಹಿ ಹಿನ್ನೀರಿನಿಂದ ಆವೃತವಾದ ಭೂಮಿಗಳೇ ಸಾಕ್ಷಿ. ಅಭಿವೃದ್ಧಿ ಬೇಕು, ಆದರೆ ಇಷ್ಟೊಂದು ಚಿಕ್ಕ ನದಿಗೆ ಅಷ್ಟೊಂದು ದೌರ್ಜನ್ಯವೇ ಎನಿಸುವುದು. ಒಂದೊಮ್ಮೆ ಮುಂದೊಮ್ಮೆ ಎಲ್ಲದಕ್ಕೂ ಸೌರಶಕ್ತಿಯೇ ಮುಖ್ಯ, ಜಲಶಕ್ತಿ ಅವಶ್ಯವಿಲ್ಲ ಎಂಬ ಕಾಲ ಬಂದರೆ ಇಷ್ಟೊಂದು ಭೂಮಿ ಮುಳುಗಿದ್ದಕ್ಕೆ ಅರ್ಥವೇನು? ಮತ್ತೆ ಆ ಜನ ಇಲ್ಲಿ ಬಂದು ಬದುಕು ಕಟ್ಟಿಕೊಳ್ಳಲು ಸಾಧ್ಯವೇ ಎನಿಸುವುದು. ನೀರಿನಲ್ಲಿ ಮುಳುಗಿ ಜೀವ ಬಿಟ್ಟ ಜೀವ ಜಂತುಗಳು ಮರುಜೀವ ಪಡೆಯುತ್ತವೆಯೇ? ಪ್ರಶ್ನೆಯಷ್ಟೇ, ಉತ್ತರಿಸಲು ಸಾಧ್ಯವಿಲ್ಲ.